ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಗ್ರೀಷ್ಮಾ ಎಂಬ 24 ವರ್ಷದ ಯುವತಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವ ಮೂಲಕ ಕೇರಳದ ಜಿಲ್ಲಾ ಅಡಿಷನಲ್ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಎಎಂ ಬಶೀರ್ ಅವರು ಎಲ್ಲರ ಗಮನ ಸೆಳೆದಿದ್ದಾರೆ. ಸಾಮಾನ್ಯವಾಗಿ ಶಿಕ್ಷೆ ನೀಡಿದ ನ್ಯಾಯಾಧೀಶರಿಗಿಂತ ಶಿಕ್ಷೆಗೊಳಗಾದ ಅಪರಾಧಿಯೇ ಹೆಚ್ಚು ಚರ್ಚೆಗೊಳಗಾಗುವುದು. ಆದರೆ ಇಲ್ಲಿ ನ್ಯಾಯಾಧೀಶ ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ. ಕಾರಣ, ಕಳೆದ 8 ತಿಂಗಳಲ್ಲಿ ಇವರು 4 ಮಂದಿಗೆ ಗಲ್ಲು ಶಿಕ್ಷೆ ವಿಧಿಸಿರುವುದು. ವಿಶೇಷ ಏನೆಂದರೆ, ಹೀಗೆ ಶಿಕ್ಷೆಗೊಳಗಾದವರಲ್ಲಿ 2 ಮಹಿಳೆಯರು. ತಮಿಳುನಾಡಿನ ಖಾಸಗಿ ಕಾಲೇಜಿನಲ್ಲಿ ಶರಣ್ ರಾಜ್ ಮತ್ತು ಈ ಗ್ರೀಷ್ಮಾ ಜೊತೆಯಾಗಿ ಕಲಿತಾ ಇದ್ರು. ಆಕೆ ಸಾಹಿತ್ಯದ ವಿದ್ಯಾರ್ಥಿ, ಈತ ಬಿಎಸ್ಸಿ ರೇಡಿಯಾಲಜಿಯ ಅಂತಿಮ ವರ್ಷದ ವಿದ್ಯಾರ್ಥಿ. ಇವರಿಬ್ಬರ ನಡುವೆ ಆತ್ಮೀಯ ಗೆಳೆತನ ಇತ್ತು. ಇಬ್ಬರು ಪ್ರೀತಿಸ್ತಾ ಇದ್ರು. ಈ ನಡುವೆ ಈ ಗ್ರೀಷ್ಮಾಗೆ ಮದುವೆ ಮಾಡಲು ಹೆತ್ತವರು ಬೇರೆ ಹುಡುಗನನ್ನ ಗೊತ್ತು ಮಾಡಿದ್ರು. ಈಗ ಗ್ರೀಷ್ಮಾ ಸಂಕಟಕ್ಕೆ ಸಿಲುಕಿದ್ಲು. ಕೊನೆಗೆ ಈ ಶರಣ್ ರಾಜ್ನನ್ನ ಕೈಬಿಟ್ಟು ಹೆತ್ತವರು ನಿರ್ಧರಿಸಿದ ಯುವಕನೊಂದಿಗೆ ಮದುವೆ ಆಗಲು ತೀರ್ಮಾನಿಸಿದಳು. ಆದರೆ ಅದಕ್ಕಾಗಿ ಈ ಶರಣ್ ರಾಜ್ನನ್ನ ಹತ್ಯೆ ಮಾಡುವುದಕ್ಕೂ ಪ್ಲಾನ್ ಮಾಡಿದ್ಲು. ಈಕೆಯ ಜೊತೆ ಈಕೆಯ ಚಿಕ್ಕಪ್ಪ ನಿರ್ಮಲ್ ಕುಮಾರನ್ ನಾಯರ್ ಮತ್ತು ಆಕೆಯ ತಾಯಿ ಸೇರಿಕೊಂಡ್ರು. ಹೀಗೆ ಈ ಗ್ರೀಷ್ಮಾ ಗೆಳೆಯ ಶರಣ್ ರಾಜ್ನನ್ನ ತನ್ನ ರೂಮ್ಗೆ ಕರೆಸಿಕೊಂಡ್ಳು. ಅಲ್ಲಿ ವಿಷಬೆರೆಸಿದ ಜ್ಯೂಸನ್ನ ಆತನಿಗೆ ಕುಡಿಯಲು ಕೊಟ್ಲು. ಕುಡಿಯುತ್ತಾ ಆತನಿಗೆ ಏನೋ ಅನುಮಾನ ಬಂತು. ಆತ ಅದನ್ನ ರೆಕಾರ್ಡ್ ಮಾಡಿಕೊಂಡ. ಆಗ ಆಕೆ ಬೇಡ ಬೇಡ ಯಾಕೆ ರೆಕಾರ್ಡ್ ಮಾಡ್ತಿ ಎಂದು ಆತನನ್ನ ತಡೆಯುವುದಕ್ಕೂ ಪ್ರಯತ್ನಿಸಿದ್ಲು. ಜ್ಯೂಸ್ ಕುಡಿದ ಬಳಿಕ ಆತ ತೀವ್ರ ಅಸೌಖ್ಯಕ್ಕೆ ಒಳಗಾದ. ಅಂಗಾಂಗ ವೈಫಲ್ಯಕ್ಕೆ ತುತ್ತಾದ ಮತ್ತು 2022 ಅಕ್ಟೋಬರ್ 25ರಂದು ಆತ ಸಾವಿಗೀಡಾದ. ಹೀಗೆ ಸಾಯೋದಕ್ಕಿಂತ ಮೊದಲು 11 ದಿನಗಳ ಕಾಲ ಆತ ಆಸ್ಪತ್ರೆಯಲ್ಲಿ ನರಕಯಾತನೆ ಅನುಭವಿಸಿದ್ದ. ಇದಾದ ಬಳಿಕ ಅಕ್ಟೋಬರ್ 31ರಂದು ಈ ಗ್ರೀಷ್ಮಳನ್ನ ಅರೆಸ್ಟ್ ಮಾಡಲಾಯಿತು. ತಾನು ಹೆತ್ತವರಿಗೆ ಏಕೈಕ ಮಗಳು, ತನ್ನದಿನ್ನೂ ಸಣ್ಣ ವಯಸ್ಸು, ತಾನು ಕಲಿಕೆಯಲ್ಲಿ ಆಸಕ್ತಿ ಹೊಂದಿದ್ದೇನೆ ಮತ್ತು ಈ ಮೊದಲು ತಾನು ಯಾವುದೇ ಕ್ರಿಮಿನಲ್ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಆದ್ದರಿಂದ ತನಗೆ ಶಿಕ್ಷೆಯಲ್ಲಿ ರಿಯಾಯಿತಿ ನೀಡಬೇಕು ಎಂದು ಈ ಗ್ರೀಷ್ಮಾ ನ್ಯಾಯಾಧೀಶರಲ್ಲಿ ವಿನಂತಿಸಿದಳು. ಆದರೆ ನ್ಯಾಯಾಧೀಶ ಎಎಂ ಬಶೀರ್ ಅವರು ಈಕೆಯ ಕೋರಿಕೆಯನ್ನ ಮನ್ನಿಸಲಿಲ್ಲ. ನಿನ್ನ ಮೇಲೆ ವಿಶ್ವಾಸವಿಟ್ಟು ಬಳಿಗೆ ಬಂದವನನ್ನ ಅತ್ಯಂತ ಅಮಾನುಷವಾಗಿ ಕೊಂದಿದ್ದೆ ಮತ್ತು ಸಾಕ್ಷಿಗಳನ್ನು ನಾಶಪಡಿಸಲು ನೀನು ಯತ್ನಿಸಿದ್ದಿ ಎಂದು ನ್ಯಾಯಾಧೀಶರು ಶಿಕ್ಷೆಯ ವೇಳೆ ಅಭಿಪ್ರಾಯಪಟ್ಟರು. ಮಾತ್ರವಲ್ಲ, ಈ ಸಂಚಿನಲ್ಲಿ ಭಾಗಿಯಾದ ನಿರ್ಮಲ್ ಕುಮಾರನ್ ನಾಯರ್ ಎಂಬ ಚಿಕ್ಕಪ್ಪನಿಗೆ 3 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದರು. ನ್ಯಾಯಾಧೀಶ ಎಎಂ ಬಶೀರ್ ಅವರು 2024 ಮೇನಲ್ಲಿ 3 ಮಂದಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದರು. ಅದರಲ್ಲಿ ಓರ್ವ ಮಹಿಳೆ, ಅವರ ಮಗ ಮತ್ತು ಇನ್ನೊಬ್ಬರು ಸೇರಿದ್ದರು. ಶಾಂತಕುಮಾರಿ ಎಂಬುವವರನ್ನ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಈ ಗಲ್ಲು ಶಿಕ್ಷೆಯನ್ನು ಅವರು ವಿಧಿಸಿದ್ದರು. ಇದೀಗ ಗ್ರೀಷ್ಮಳಿಗೆ ಅವರು ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ದಾರೆ. ನ್ಯಾಯಾಧೀಶ ಬಶೀರ್ ಅವರು ಸಾಹಿತಿಯೂ ಹೌದು. 8ಕ್ಕಿಂತಲೂ ಅಧಿಕ ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ. ಅದರಲ್ಲಿ ಕಥಾ ಸಂಕಲನ ಇದೆ, ಜರ್ನಿ ಅನುಭವವಿದೆ ಮತ್ತು ಇನ್ನಿತರ ವೈಚಾರಿಕ ಕೃತಿಗಳೂ ಇವೆ. ಇದೀಗ ತನ್ನ ಖಡಕ್ ನಿಲುವಿನಿಂದ ಅವರು ಮಾಧ್ಯಮಗಳಲ್ಲಿ ಚರ್ಚೆಗೆ ಒಳಗಾಗಿದ್ದಾರೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.